ಹಲೋ ನಮಸ್ಕಾರಪ್ಪ ಎಲ್ಲ ದೊಡ್ಡ ಮಂದಿಗೆ. ನಾವಿವತ್ತು ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದ್ರೆ ಜೀವಾಮೃತವನ್ನು ಯಾವ ರೀತಿ ತಯಾರು ಮಾಡಬೇಕು, ಇದರ ಉಪಯೋಗವೇನು, ಯಾವ ರೀತಿಯಾಗಿ ನಾವು ಹೊಲದಲ್ಲಿ ಬಳಸಬೇಕು ಅನ್ನೋದಾಗಿರುತ್ತೆ. ಈ ಒಂದು ವಿಡಿಯೋದಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಜೀವಾಮೃತ ಎನ್ನುವುದು ಒಂದು ನೈಸರ್ಗಿಕ ಕೃಷಿಯಲ್ಲಿ ಒಂದು ಮಣ್ಣಿನ ಒಂದು ಫಲವತ್ತತೆಯನ್ನು ಹೆಚ್ಚಿಸಲು ಬಳಸುವ ಒಂದು ಅತ್ಯುತ್ತಮವಾದ ಸಾವಯವ ಗೊಬ್ಬರ ಅಂತಲೇ ಹೇಳ್ಬೋದು. ಇದನ್ನು ತಯಾರಿಸುವ ವಿಧಾನ ಮತ್ತು ಪ್ರಯೋಜನಗಳೇನು ಅದರ ಬಗ್ಗೆ ಒಂದು ಮಾಹಿತಿ ಕಂಪ್ಲೀಟಾಗಿ ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಲ್ಲೂ ಸ್ಕಿಪ್ ಮಾಡದೆ ನೋಡಿ. ಇದಕ್ಕೆ ಜೀವಾಮೃತ ತಯಾರು ಮಾಡೋಕ್ಕಂದ್ರೆ ಏನೆಲ್ಲ ಸಾಮಗ್ರಿಗಳು ಬೇಕಾಗ್ತಾವಪ್ಪ ಅಂದ್ರೆ 200 ಲೀಟ್ರ್ ಮಿಶ್ರಣಕ್ಕೆ ಅಂದರೆ ನಾವು 200 ಲೀಟ್ರ್ ಜೀವಾಮೃತವನ್ನು ರೆಡಿ ಮಾಡೋಕೆ ಏನೆಲ್ಲ ಸಾಮಗ್ರಿಗಳು ಬೇಕಪ್ಪ ಅಂದ್ರೆ 200 ಲೀಟ್ರ್ ನೀರು ಡ್ರಮ್ನಲ್ಲಿ ತುಂಬಿಡಬೇಕು. ದೇಸಿ ಹಸುವಿನ ಸಗಣಿ ಅಂದ್ರೆ 10 kg ದೇಸಿ ಹಸುವಿನ ಸಗಣಿ ತೊಗೋಬೇಕು. ಹಾಗೆ ದೇಸಿ ಹಸುವಿನ ಗಂಜಲ 5 ರಿಂದ 10 ಲೀಟ್ರ್ ಗಂಜಲ ಅಂದ್ರೆ ಗೋಮೂತ್ರ. ಬೆಲ್ಲ, ಕಪ್ಪು ಬೆಲ್ಲ ಆಗ್ಬೋದು ಅಥವಾ ನಾರ್ಮಲ್ ಬೆಲ್ಲ ಆಗ್ಬೋದು. ಅದು ಎಷ್ಟು ತೊಗೋಬೇಕಪ್ಪ ಅಂದ್ರೆ 2 kg ಬೆಲ್ಲ ತೊಗೋಬೇಕು. ಒಂದು ವೇಳೆ ಬೆಲ್ಲ ಇಲ್ಲದಿರಪ್ಪ ಅಂದ್ರೆ 4 ಲೀಟ್ರ್ ಕಬ್ಬಿನ ಹಾಲು ಕೂಡ ತೊಗೋಬೋದು. ಇನ್ನು ದ್ವಿದಳ ಧಾನ್ಯದ ಹಿಟ್ಟು 2 kg, ಕಡಲೆ ಆಗಿರ್ಬೋದು, ಹೆಸರು ಅಥವಾ ಉದ್ದಿನ ಹಿಟ್ಟು ಯಾವುದೇ ಧಾನ್ಯಗಳ ಒಂದು 2 kg ಹಿಟ್ಟನ್ನು ತೊಗೋಬೇಕು. ಫಲವತ್ತತೆಯಾದ ಮಣ್ಣು ಅಂದ್ರೆ ಒಂದು ಹಿಡಿ ರಾಸಾಯನಿಕವನ್ನು ಬಳಸದೇ ಇರತಕ್ಕಂಥ ಜಮೀನು ಆಗಿರ್ಬೋದು ಅಥವಾ ಆಲದ ಮರದ ಕೆಳಗಿನ ಒಂದು ಮಣ್ಣನ್ನು ತೊಗೋಬೇಕು. ಇದನ್ನು ಯಾವ ರೀತಿಯಾಗಿ ತಯಾರು ಮಾಡೋಕ್ಕಪ್ಪ ಅಂದ್ರೆ ಒಂದು ಪ್ಲಾಸ್ಟಿಕ್ ಡ್ರಮ್ನಲ್ಲಿ 200 ಲೀಟ್ರ್ ನೀರನ್ನು ತುಂಬಿಸ್ಕೊಳ್ಬೇಕು. ಅದಕ್ಕೆ ಸೆಗಣಿ ಮತ್ತು ಹಸುವಿನ ಗಂಜಲವನ್ನು ಅಂದರೆ ಗೋಮೂತ್ರವನ್ನು ಹಾಕಿ ಚೆನ್ನಾಗಿ ಬೆರೆಸ್ಬೇಕು. ನಂತರ ಬೆಲ್ಲ ಮತ್ತು ದ್ವಿದಳ ಧಾನ್ಯದ ಹಿಟ್ಟನ್ನು ಸೇರಿಸಿ, ಇವು ಎದಕ್ಕಪ್ಪ ಅಂದ್ರೆ ಇವು ಸೂಕ್ಷ್ಮಜೀವಿಗಳಿಗೆ ಆಹಾರವಾಗಿ ಕೆಲಸ ಮಾಡ್ತದೆ. ಕೊನೆಯದಾಗಿ ಒಂದು ಹಿಡಿ ಮಣ್ಣನ್ನು ಹಾಕಿ ಮಿಶ್ರಣ ಮಾಡಿ. ಈ ಮಿಶ್ರಣವನ್ನು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಗಡಿಯಾರದ ಮುಳ್ಳು ತಿರುಗುವ ದಿಕ್ಕಿನಲ್ಲಿ ಕ್ಲಾಕ್ವೈಸ್ 2 ರಿಂದ 3 ನಿಮಿಷಗಳ ಕಾಲ ಕೋಲಿನಿಂದ ಕಲಕಬೇಕು. ಇದನ್ನು ಏನು ಮಾಡೋಕ್ಕಪ್ಪ ಅಂದ್ರೆ ಬಿಸಿಲಿಗೆ ನೇರವಾಗಿ ಬೀಳದಂತೆ ಒಂದು ನೆರಳಿನಲ್ಲಿ ಜಾಗದಲ್ಲಿ ಇದನ್ನು ಇಡಬೇಕು. 4 ರಿಂದ 7 ದಿನಗಳ ನಂತರ ಜೀವಾಮೃತ ಬಳಕೆಗೆ ಸಿದ್ಧವಾಗುತ್ತದೆ. ಜೀವಾಮೃತದ ಪ್ರಯೋಜನಗಳೇನಪ್ಪ, ಇದನ್ನು ನಾವು ಉಪಯೋಗಿಸ್ತೀವಿ. ಇದರಿಂದ ನಮಗೇನು ಉಪಯೋಗ ಅದಪ್ಪ ಅಂದ್ರೆ ಸೂಕ್ಷ್ಮಜೀವಿಗಳ ವೃದ್ಧಿ. ಇದು ಮಣ್ಣಿನಲ್ಲಿ ಏನು ಮಾಡ್ತಪ್ಪ ಅಂದ್ರೆ ಪ್ರಯೋಜನಕಾರಿಯಾಗಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳನ್ನು ಕೋಟಿಗಟ್ಟಲೆ ಹೆಚ್ಚು ಮಾಡಲು ಸಹಾಯ ಮಾಡ್ತದೆ ರೀ ಇದು ಜೀವಾಮೃತ. ಇನ್ನು ಮತ್ತಪ್ಪ ಅಂದರೆ ಎರೆಹುಳ ಚಟುವಟಿಕೆ, ಮಣ್ಣಿನಲ್ಲಿ ಎರೆಹುಳುಗಳ ಮೇಲಕ್ಕೆ ಬರಲು ಸಹಾಯ ಮಾಡುತ್ತದೆ. ಇದರಿಂದ ಮಣ್ಣು ಮೆದುಗೊಳ್ಳುತ್ತದೆ. ಅಂದ್ರೆ ಎರೆಹುಳವನ್ನು ಹೆಚ್ಚಿಗೆ ಮಾಡೋದಕ್ಕೆ ಇದೊಂದು ಉಪಯೋಗ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಎರೆಹುಳು ಏನು ಮಾಡ್ತಾವಪ್ಪ ಅಂದ್ರೆ ಮಣ್ಣಿನ ಸಡಿಲ ಮಾಡ್ತದೆ. ಮಣ್ಣು ಸಡಿಲ ಆಯ್ತಪ್ಪ ಅಂದ್ರೆ ಬೆಳೆಗಳಿಗೆ ಆಕ್ಸಿಜನ್ ಅಂದರೆ ಆಮ್ಲಜನಕ ಸಾಕಷ್ಟು ಸಿಕ್ಕು ಚೆನ್ನಾಗಿ ಸಮೃದ್ಧವಾಗಿ ಬೆಳೆಗಳು ಬೆಳಿತಾವೆ. ಇನ್ನು ಕಡಿಮೆ ಖರ್ಚು, ರೈತರಿಗೆ ಮನೆಯಲ್ಲಿರುವ ವಸ್ತುಗಳನ್ನೇ ಬಳಸಿ ಇದನ್ನು ಸುಲಭವಾಗಿ ತಯಾರಿಸ್ಬೋದು. ಬಳಸುವ ವಿಧಾನ, ಇದನ್ನು ಯಾವ ರೀತಿಯಾಗಿ ನಾವು ಹೊಲಕ್ಕೆ ಬಳಸ್ಬೇಕಪ್ಪ ಅಂದ್ರೆ ನೀರಾವರಿ ಮೂಲಕ ಅಂದ್ರೆ ಹನಿ ನೀರಾವರಿ ಅಥವಾ ಡ್ರಿಪ್ ಮೂಲಕ, ಹನಿ ನೀರಾವರಿ ಮೂಲಕ ನಿಮ್ಮ ಒಂದು ಜಮೀನಿಗೆ ಇದನ್ನು ಕೊಡ್ಬೋದು. ಇಲ್ಲಿಕಪ್ಪ ಅಂದ್ರೆ ಇದನ್ನು ಚೆನ್ನಾಗಿ ಸೋಸ್ಕೊಂಡ್ಬಿಟ್ಟು 10% ಜೀವಾಮೃತವನ್ನು ಒಂದು ನೀರಿಗೆ ಬೆರೆಸಿಬಿಟ್ಟು ಬೆಳೆಗಳ ಮೇಲೆ ಒಂದು ಸಿಂಪಡಣೆ ಮಾಡೋದರಿಂದ ನಿಮ್ಮ ಗಿಡಗಳು ಸಮೃದ್ಧವಾಗಿ ಬೆಳೀತವೆ. ಒಂದು ಗಮನಿಸವಾದ ಮುಖ್ಯ ಪಾಯಿಂಟ್ ಏನಪ್ಪ ಅಂದ್ರೆ ಒಮ್ಮೆ ತಯಾರಿಸಿದ ಜೀವಾಮೃತವನ್ನು 7 ರಿಂದ 10 ದಿನಗಳ ಒಳಗಾಗಿ ಬಳಸುವುದು ಉತ್ತಮ. ಈ ರೀತಿಯಾಗಿ ನೀವು ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಒಂದು ತೋಟದಲ್ಲಿ, ನಿಮ್ಮ ಒಂದು ಹೊಲ ಗದ್ದೆಗಳಲ್ಲಿ ಬೆಳೆಗಳು ಉತ್ತಮವಾಗಿ ಒಂದು ಇಳುವರಿ ಬರ್ತವೆ. ಒಂದು ಉತ್ತಮವಾದ ಒಂದು ಲಾಭವನ್ನು ಕಾಣ್ಬೋದು ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ.